ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇದೊಂದು ಪುಟ್ಟ ವಿಡಿಯೋ. ಏನಪ್ಪ ಅಂತ ಅಂದರೆ, ಒಂದು ಸಣ್ಣ ಉದಾಹರಣೆಯೊಂದಿಗೆ ಹೇಳ್ತೀನಿ. ಇವಾಗ ನಾವು ಎಲ್ಲಾದರೂ ಒಂದು ಜಾಗಕ್ಕೆ ಹೋಗ್ತೀವಿ, ಒಂದು ಎಜುಕೇಷನ್ ಸಲುವಾಗಿ ಅಥವಾ ಕೆಲಸದ ಸಲುವಾಗಿ, ಹೀಗೆ ನಮ್ಮ ಹುಟ್ಟೂರುಗಳನ್ನು ಬಿಟ್ಟು ಅನಿವಾರ್ಯ ಕೆಲಸ, ಹೀಗೆ ನಾನಾ ವಿಷಯಗಳಿಗಾಗಿ ಹೋಗುತ್ತೇವೆ. ಆದರೆ ನಾವು ಎಲ್ಲೇ ಹೋದರೂ ನಮ್ಮ ಊರಿನ ಸಂಸ್ಕೃತಿ, ಆಚರಣೆ, ಹಬ್ಬಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ದೂರದಲ್ಲಿದ್ದಾಗ ನಮ್ಮ ಊರಲ್ಲೇ ಇರಬೇಕು ಅನ್ನಿಸುತ್ತೆ. ಅಲ್ಲಿನ ಹಬ್ಬ, ಆಚರಣೆ, ಮದುವೆ, ತಿಂಡಿ ತಿನಿಸುಗಳನ್ನು, ಮುಂತಾದ ಕಾರ್ಯಕ್ರಮಗಳನ್ನು, ಮುಖ್ಯವಾಗಿ ನಮ್ಮ ಅಮ್ಮನ ಕೈರುಚಿಯನ್ನು ಬಹಳ ನೆನಪಿಸಿಕೊಳ್ಳುತ್ತೇವೆ. ಯಾಕಂದರೆ ನಾವು ಬೇರೆ ಊರುಗಳಲ್ಲಿ ಇರುವಾಗ ನಮ್ಮೂರಿನ ತಿಂಡಿ ತಿನಿಸುಗಳು ನಮಗೆ ಸಿಗುವುದು ಬಹಳ ವಿರಳ. ಹಾಗೆಯೇ ನಮ್ಮ ಅಮ್ಮ ಮಾಡುವ ಅಡುಗೆ ಮಾಡಲು ನಾವೇ ಪ್ರಯತ್ನಿಸಿದರೂ ಹೋಲಿಕೆ ಮಾಡಲು ಅಸಾಧ್ಯ. ಹಾಗೆಯೇ ನಾವು ಚಿಕ್ಕಂದಿನಿಂದಲೂ ಜೊತೆಗೆ ಬೆಳೆದು ಬಂದಂತಹ ಅಣ್ಣ ತಂಗಿಯರ ನೆನಪು, ಗೆಳೆಯರ ನೆನಪು, ಸಂಬಂಧಿಕರ ನೆನಪು, ಈ ರೀತಿ ನಾವು ಕಳೆದು ಬಂದಿರುವಂತಹ ಪ್ರತಿಯೊಂದನ್ನು ಮೆಲುಕು ಹಾಕುತ್ತಲೇ ಇರುತ್ತೇವೆ. ಅಂಥದ್ದರಲ್ಲಿ ನಾವು ಬೇರೆ ಎಲ್ಲೋ ಕೆಲಸ ಅಥವಾ ಎಜುಕೇಷನ್ ಸಲುವಾಗಿ ಹೋಗಿ ಇರುವ ಊರಿನಲ್ಲಿ ನಮ್ಮವರು ಅಥವಾ ನಮ್ಮ ಭಾಷೆ ಗೊತ್ತಿದ್ದವರು ಅಥವಾ ನಮ್ಮ ಗೆಳೆಯರು ಸಿಕ್ಕಿದರೆ ಅದೆಷ್ಟು ಸಂತೋಷ ಆಗುತ್ತದೆ ಎಂದರೆ ಹೇಳಲು ಸಾಧ್ಯ. ನಮ್ಮ ಊರಿನಲ್ಲೇ ಇದ್ದೀವಿ ಅನ್ನುವ ಭಾವನೆ ಬಂದು ಬಿಡುತ್ತದೆ ಅಲ್ವಾ? ಈ ರೀತಿಯ ಎಕ್ಸ್ಪೀರಿಯನ್ಸ್ ತುಂಬ ಜನರಿಗೆ ಆಗಿರುತ್ತದೆ, ನನಗೂ ಆಗಿದೆ. ನಾವು ಕರ್ನಾಟಕದವರು, ಅಲ್ಲಿಂದ ಕೆಲಸದ ಸಲುವಾಗಿ ಗುಜರಾತಿಗೆ ಬಂದಿದ್ದೀವಿ. ನಾನು ಮತ್ತೆ ನನ್ನ ಯಜಮಾನರು. ಇಲ್ಲಿನ ಭಾಷೆ ಗುಜರಾತಿ. ನನಗೆ ನಮ್ಮ ಭಾಷೆ ಬಿಟ್ಟರೆ ಇನ್ನು ನಮ್ಮ ಊರಿನ ಒಂದೆರಡು ಭಾಷೆಗಳು ಬರುತ್ತವೆ. ನಾವು ಗುಜರಾತಿಗೆ ಬಂದಾಗ ನಮಗೆ ನಮ್ಮ ಊರಿನವರು ಅಂತ ಪರಿಚಯವಾಗಿದ್ದು ಬಂಟರ ಸಂಘದವರು. ಬಂಟರ ಸಂಘ ಅಂದರೆ ತುಳುನಾಡಿನಲ್ಲಿ ಶೆಟ್ರುಗಳು ಅಂದರೆ ಶೆಟ್ಟಿಯವರು ಎಲ್ಲ ಸೇರಿಕೊಂಡು ಮಾಡಿರುವಂತಹ ಒಂದು ತಂಡ. ಅದರಲ್ಲಿರುವ ಒಬ್ಬ ವ್ಯಕ್ತಿ ಬಂಟರ ಸಂಘದಲ್ಲಿ ನಮ್ಮನ್ನು ಪರಿಚಯಿಸಿದರು. ಅಲ್ಲಿನ ಕಾರ್ಯಕ್ರಮಗಳಿಗೆ ನಾವು ಭೇಟಿ ನೀಡಿದ್ದೆವು. ಅಲ್ಲಿ ನೋಡಿದರೆ ನಮ್ಮ ತುಳುನಾಡಿನ ನಾನಾ ಊರುಗಳಿಂದ ಬಂದು ಇಲ್ಲೇ ನೆಲೆ ನಿಂತಿರುವಂತಹ ತುಂಬ ಕುಟುಂಬದವರನ್ನು ನೋಡಿ ಬಹಳ ಖುಷಿಯಾಯಿತು. ಎಲ್ಲರೂ ನಮ್ಮ ಸಂಬಂಧಿಕರೇ ಎಂದು ಭಾವಿಸಿದೆವು. ಎಲ್ಲರೂ ಬಹಳ ಪ್ರೀತಿಯಿಂದ, ಅನ್ಯೋನ್ಯದಿಂದ ಮಾತನಾಡಿದಾಗ ನಮ್ಮ ಊರಲ್ಲೇ ಇರುವಷ್ಟು ಖುಷಿ ಮನಸ್ಸಿಗೆ. ಇದರಲ್ಲಿ ತಿಂಗಳಿಗೆ ಅಥವಾ ಏನಾದರೂ ವಿಶೇಷವಾದ ದಿನದಂದು ಎಲ್ಲರೂ ಸೇರುತ್ತೇವೆ. ಬಹಳ ಖುಷಿಯಿಂದ ಮಾತನಾಡಿಸಿ ಆ ದಿನವನ್ನು ಕಳೆದು ಮರಳುತ್ತೇವೆ. ಹೀಗೆ ಆಟಿ ಅಮಾವಾಸ್ಯೆ ಅಂದರೆ ತುಳುನಾಡಿನ ವಿಶೇಷವಾದ ಆಚರಣೆ. ತುಳುನಾಡಿನವರಾದ ನಾವು ಅದನ್ನು ಮರೆಯಲು ಹೇಗೆ ತಾನೇ ಸಾಧ್ಯ? ನಾವು ಒಂದು ದಿನವನ್ನು ನಿಗದಿಪಡಿಸಿ ಆ ದಿನ ಎಲ್ಲರೂ ಸೇರಿ ನಮ್ಮ ಊರಿನಲ್ಲಿ ಮಾಡುವಂತಹ ಅದ್ಭುತ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬರಲು ಯೋಚಿಸಿದೆವು. ಅದರಲ್ಲಿ ಯಾವುದೇ ಹೊರಗಿನ ಕೆಮಿಕಲ್ ಅಥವಾ ಯಾವುದೇ ವಿಷಕಾರಕ ವಸ್ತುಗಳಿರುವುದು ಬಹಳ ಕಡಿಮೆ. ಅದನ್ನು ಎಲ್ಲರೂ ಅವರವರ ಮನೆಗಳಲ್ಲಿ ಬಹಳ ಸ್ವಾದಿಷ್ಟವಾಗಿ ಅಡಿಗೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇದರಲ್ಲಿ 21 ರೀತಿಯ ತಿಂಡಿ ತಿನಿಸುಗಳಿವೆ. ಇಷ್ಟು ತಿಂಡಿ ತಿನಿಸುಗಳಲ್ಲಿ ಯಾರ್ಯಾರು ಏನೇನೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಎಂದು ಅವರೇ ಹೇಳುತ್ತಾರೆ, ನೀವೇ ನೋಡಿ. ಸರಿ, ಗೆಂದದಲ್ಲಿ
ತೆಕ್ಕರೆಲ್ಲ ಮುಂದಾಗಿ ಒಂದು ಮೊಟ್ಟೆ ಕತೆ ಬಾಯ್ಲ್ ರೈಸ್ ಚಟ್ನಿ ಪದಗಿದ ಕಡಲೆ ಮನೆಯಲ್ಲಿ ಜಾಸ್ತಿ ಈ ರೀತಿಯಾಗಿ ಎಲ್ಲರೂ ಅವರವರು ಮಾಡಿರುವಂತಹ ನಾನಾ ಬಗೆಯ ಸ್ವಾದಿಷ್ಟಕರವಾದ ಆಹಾರವನ್ನು ಪರಿಚಯಿಸಿದರು. ಅದಾದ ನಂತರ ಜೊತೆಯಾಗಿ ಎಲ್ಲರೂ ಸೇರಿ ಊಟ ಮಾಡಿದೆವು. ಬಹಳನೇ ಖುಷಿಯಾಯಿತು. ಯಾಕಂದರೆ ನಮ್ಮ ಊರಿನಲ್ಲಿ ಮಾಡುವಂತಹ ಎಲ್ಲ ರೀತಿಯ ಸ್ವಾದಿಷ್ಟಕರವಾದ ಆಹಾರ ಒಂದೇ ದಿನದಲ್ಲಿ ಸಿಕ್ಕಿತು. ಎಲ್ಲರೂ ತಿಂದು ಬಹಳಷ್ಟು ಖುಷಿಪಟ್ಟೆವು. ಏನೇ ಆಗಲಿ, ನಾವು ಎಲ್ಲೇ ಹೋದರೂ ನಮ್ಮ ಭಾಷೆ, ಸಂಸ್ಕೃತಿ, ಆಚರಣೆಗಳನ್ನು ಮರೆಯದೆ ಆಚರಿಸೋಣ, ಸಂಭ್ರಮಿಸೋಣ. ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಧನ್ಯವಾದಗಳು.